ಚೆಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದಲ್ಲಿ ಆಯೋಜಿಸಿದ ಫ್ಯಾಷನ್ ಫ್ರೂಟ್ ಹಾಗೂ ಪಪ್ಪಾಯ ಹಣ್ಣುಗಳ ಪ್ರದರ್ಶನ ಹಾಗೂ ಚರ್ಚಾ ಕಾರ್ಯ ಗಮನ ಸೆಳೆಯಿತು. ಫ್ಯಾಷನ್ ಫ್ರೂಟ್ ಹಾಗೂ ಪಪ್ಪಾಯ ಹಣ್ಣಿನ ವೈವಿಧ್ಯತೆಯನ್ನು ದಾಖಲುಪಡಿಸುವುದು, ತಳಿಗಳ ಸಂರಕ್ಷಣೆ, ತಳಿಗಳ ಅಭಿವೃದ್ಧಿಪಡಿಸಲು, ತಳಿಗಳ ಮೌಲ್ಯವರ್ಧನೆಯ ಬಗ್ಗೆ ಅರಿವು ಮೂಡಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಮೊದಲಿಗೆ ಪ್ರಗತಿಪರ ಬೆಳೆಗಾರರು ಹಾಗೂ ಕಾಫಿ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಬೋಸ್ ಮಂದಣ್ಣ ರಿಬ್ಬನ್ ಕತ್ತರಿಸುವ ಮೂಲಕ ಹಣ್ಣಿನ ಪ್ರದರ್ಶನವನ್ನು ಉದ್ಘಾಟಿಸಿದರು. ಕೇಂದ್ರದ ಮೇಲ್ವಿಚಾರಕರಾದ ಡಾ ರಾಜೇಂದ್ರನ್ ಎಸ್ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿ, ಫ್ಯಾಷನ್ ಫ್ರೂಟ್ ಹಾಗೂ ಪಪ್ಪಾಯ ಹಣ್ಣಿನ ವೈವಿಧ್ಯತಾ ಪ್ರದರ್ಶನ ಹಾಗೂ ತಜ್ಞರೊಂದಿಗೆ ಚರ್ಚಾ ಕಾರ್ಯಕ್ರಮಕ್ಕೆ ಇದು ಉತ್ತಮ ವೇದಿಕೆಯಾಗಿದ್ದು, ಇದರಿಂದ ಬೆಳೆಗಾರರಿಗೆ ಪ್ರಯೋಜನಕಾರಿಯಾಗಲಿದೆ ಎಂದರು. ಅತಿಥಿಗಳಾಗಿದ್ದ ಕೇಂದ್ರದ ಮಾಜಿ ಮೇಲ್ವಿಚಾರಕರಾದ ಡಾ ಸಲ್ಲದ್ ಮಠ್, ನಿವೃತ್ತ ಹಿರಿಯ ವಿಜ್ಞಾನಿಗಳಾದ ಡಾ YTN ರೆಡ್ಡಿ, ಪೊನ್ನಂಪೇಟೆಯ ಕೃಷಿ ಸಾಧಕ ಪ್ರಶಸ್ತಿ ವಿಜೇತ ಹಾಗೂ ಪ್ರಗತಿಪರ ಕೃಷಿಕ ರವಿಶಂಕರ್ ಮೂರ್ತಿ, ಭಾರತೀಯ ತೋಟಗಾರಿಕಾ ಕೇಂದ್ರದ ಹಣ್ಣಿನ ವಿಜ್ಞಾನಿ ಹಾಗೂ ಕಾರ್ಯಕ್ರಮದ ಮೇಲ್ವಿಚಾರಕರಾದ ಡಾ ಶಂಕರನ್ ಎಂ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ BV ಸಲ್ಲದ್ ಮಠ್, YKN ರೆಡ್ಡಿ, ರವಿಶಂಕರ್ BP ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ನುರಿತ ತಜ್ಞರಿಂದ ಫ್ಯಾಷನ್ ಫ್ರೂಟ್ ಹಾಗೂ ಪಪ್ಪಾಯ ಹಣ್ಣಿನ ಬೇಸಾಯ, ತಳಿಗಳ ಅಭಿವೃದ್ಧಿ, ಮಾರುಕಟ್ಟೆ, ಕೀಟಬಾಧೆಯ ಬಗ್ಗೆ ವಿವರಿಸಲಾಯಿತು. ವಿವಿಧೆಡೆಯಿಂದ ಆಗಮಿಸಿದ 40 ಕೃಷಿಕರು ಫ್ಯಾಷನ್ ಫ್ರೂಟ್ ಹಣ್ಣಿನ ಪ್ರದರ್ಶನ ಮಾಡಿದರೆ 70 ಕೃಷಿಕರು ಪಪ್ಪಾಯ ಹಣ್ಣನ್ನು ಪ್ರದರ್ಶಿಸಿದರು. ವಿಜೇತರಾದ ಕೃಷಿಕರಿಗೆ ಬಹುಮಾನ ವಿತರಿಸಲಾಯಿತು.